ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ತುಂಬಾ ಹೆಸರನ್ನ ಕೇಳ್ಕೊ ಬಂದಿದ್ದೀವಿ. ಆದ್ರೆ ಪರಿಷತ್ತಿನ ಒಳಗೆ ನಾವು ಬಂದ್ಬಿಟ್ಟಿದೀವಿ. ಆದ್ರೆ ಪರಿಷತ್ತು ಅಂದ್ರೆ ಎಷ್ಟೋ ಜನಗಳಿಗೆ ಅದು ಏನ್ ಕೆಲಸ ಮಾಡುತ್ತೆ ಅನ್ನೋದೇ ಸರಿಯಾಗಿ ಗೊತ್ತಿರೋದಿಲ್ಲ. 1915 ಮೇ 5ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಕೊಳ್ಳುತ್ತೆ ರಾಜ್ಯದಲ್ಲಿ. ನಿಮಗೆ ನೆನಪಿರ್ಲಿ, ಇನ್ನು ಆಗ ಸ್ವಾತಂತ್ರ್ಯ ಬಂದಿರೋದಿಲ್ಲ. ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಈ ದೇಶಕ್ಕೆ 1947ರಲ್ಲಿ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲೇ ಹುಟ್ಕೊಂಡಿರುತ್ತೆ. ಅದಕ್ಕಿಂತಲೂ ಹಿಂದೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಕನ್ನಡದ ಬಗ್ಗೆ ಅತಿಯಾದ ಕಾಳಜಿಯನ್ನು ಇಟ್ಟುಕೊಂಡು ಈ ಭಾಷೆಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ HR ದೇಶಪಾಂಡೆ ಅವರು ಅದಕ್ಕಿಂತ ಮುಂಚೆ ಒಂದು ಕನ್ನಡ ಸಂಘವನ್ನ ಧಾರವಾಡದಲ್ಲಿ ಕಟ್ಟಿರ್ತಾರೆ. ಅದಾದ ನಂತರ ಅಂದ್ರೆ ಸುಮಾರು 20 ವರ್ಷಗಳ ನಂತರ 1915ರಲ್ಲಿ ಕರ್ನಾಟಕದ ಏಕೀಕರಣ ಅಂದ್ರೆ ಕರ್ನಾಟಕ ಮುಂಬೈ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಹೀಗೆ 5 ಭಾಗಗಳಾಗಿ ಹಂಚಿ ಹೋಗಿರುತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಕರ್ನಾಟಕವನ್ನು ಏಕೀಕರಣ ಮಾಡಬೇಕು ಅಂತ ಹೇಳಿ ಹೊರಡುವಂತ ಸಮಯದಲ್ಲಿ ನಮ್ಮ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರವರ ನೇತೃತ್ವದಲ್ಲಿ ತುಂಬಾ ಜನ ಸಾಹಿತಿಗಳು ಸೇರಿಕೊಂಡು ಒಂದು ಸಂಘಟನೆಗಳನ್ನ ಹುಟ್ಟಾಕ್ತಾರೆ. ಒಂದು 5-6 ಸಂಘಟನೆಗಳು ಹುಟ್ಕೊಳ್ತವೆ. ಆ ಸಮಯದಲ್ಲಿ 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ 1918 ತನಕ 6 ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿರ್ತಾರೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದಿವಾನರಾಗಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರು ಸೇರ್ಕೊಂಡು ಕನ್ನಡವನ್ನ 4-5 ಭಾಗಗಳಾಗಿ ವಿಂಗಡಣೆ ಆಗಿದೆ. ಅಷ್ಟೇ ಅಲ್ಲ, ಭಾಷೆಗಳಲ್ಲೂ ತುಂಬಾ ವ್ಯತ್ಯಾಸಗಳಿದೆ. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತು ಮುಂಬೈ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ. ಒಂದೇ ಪದವಾದ್ರೂ ಅರ್ಥಗಳು ಬೇರೆ ಬೇರೆ ಬರ್ತಾ ಇದೆ. ಇದೆಲ್ಲವನ್ನ ಸರಿ ಮಾಡೋದಕ್ಕೆ ಒಂದು ಸಂಸ್ಥೆ ಬೇಕು ಅನ್ನೋದನ್ನ ಮನಗಂಡು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಹುಟ್ಟಾಕ್ತಾರೆ. ಆ ಪರಿಷತ್ತಿಗೆ ಅದರದೇ ಆದ ಧ್ಯೇಯಗಳಿರುತ್ತೆ. ಮನುಜ ಕುಲಂ ತಾನೊಂದೇ ವಲಂ ಅನ್ನೋ ಒಂದು ಧ್ಯೇಯವನ್ನ ಇಟ್ಕೊಂಡು ಪಂಪರವರ ಧ್ಯೇಯವನ್ನು ಇಟ್ಕೊಂಡು ಈ ಸಂಘಟನೆ ಬೆಳೆಯುತ್ತೆ. ಇದರ ಕೆಲಸ ಆಗ 1915ರಲ್ಲಿ ಏನ್ ಕೆಲಸ ಇರುತ್ತೆ, ಇದಕ್ಕೆ ಏನ್ ಜವಾಬ್ದಾರಿ ಇರುತ್ತೆ ಅಂದ್ರೆ, ಅಲ್ಲಲ್ಲಿ ಕನ್ನಡದ ಗೋಷ್ಠಿಗಳನ್ನ ನಡೆಸುವಂಥದ್ದು, ಕನ್ನಡದ ವಿಚಾರ ಸಂಕಿರಣಗಳನ್ನ ನಡೆಸುವಂಥದ್ದು. ಅಷ್ಟೇ ಅಲ್ಲದೆ ಯಾವ ಗ್ರಂಥಗಳಿದೆಯಲ್ಲ, ಯಾವ ಹಳೆಯ ಗ್ರಂಥಗಳೆಲ್ಲ ಇದೆಯಲ್ಲ, ಅದನ್ನ ಮರು ಸಂಗ್ರಹ ಮಾಡುವಂಥದ್ದು, ಪ್ರಕಟಣೆ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು. ಯಾವ ಕನ್ನಡ ಗ್ರಂಥಗಳು ಶ್ರೇಷ್ಠ ಗ್ರಂಥಗಳಿದೆ ಅದನ್ನ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡುವಂಥದ್ದು, ಬೇರೆ ಭಾಷೆಯಲ್ಲಿರುವಂತಹ ಗ್ರಂಥಗಳನ್ನ ನಮ್ಮ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿಕೊಳ್ಳುವಂಥದ್ದು, ಹಾಗೆ ತಾಳೆಗರಿ ಶಾಸನಗಳ ಅಧ್ಯಯನ ಮಾಡುವಂಥದ್ದು, ಸಂಶೋಧನೆ ಮಾಡುವಂಥದ್ದು, ಹಾಗೆ ಕನ್ನಡ ಶಾಲೆಗಳನ್ನ ಹುಟ್ಟುಹಾಕುವಂಥದ್ದು, ಅದಕ್ಕೆ ಶಿಕ್ಷಣ ಪ್ರಚಾರವನ್ನು ನೀಡುವಂಥದ್ದು. ಇಂತಹ 10 ಹಲವು ಯೋಜನೆಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಹಾಕೊಂಡು ಬೆಳೆಯುತ್ತೆ. ಅದರ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಸಹ ಮಾಡ್ತಾ ಬರುತ್ತೆ. ಸಮ್ಮೇಳನದ ಉದ್ದೇಶ ಏನಂದ್ರೆ ಅಲ್ಲಿ ವಿಚಾರ ಸಂಕಿರಣಗಳಾಗಬೇಕು, ಗೋಷ್ಠಿಗಳಾಗಬೇಕು, ಚರ್ಚೆಗಳಾಗಬೇಕು. ಈ ಪ್ರಸ್ತುತ ಏನಿರುತ್ತಲ್ಲ, ಕನ್ನಡ ನಾಡಿನ ಪ್ರಸ್ತುತತೆ ಏನಿದೆ ಅದರ ಬಗ್ಗೆ ಗಂಭೀರವಾದ ಚರ್ಚೆಗಳು ಎಲ್ಲರೂ ಒಂದೇ ಚಾವಡಿಗಳಿಗೆ ಕೂತು ಮಾತನಾಡಬೇಕು ಅನ್ನೋ ಉದ್ದೇಶವೇ ಆ ಸಮ್ಮೇಳನಗಳಾಗಿರುತ್ತೆ. ಅದನ್ನೇ ನಾವು ಇವತ್ತೆಲ್ಲ ನೋಡ್ತಾ ಬರ್ತಾ ಇದ್ದೇವೆ. ತಾಲೂಕು ಸಮ್ಮೇಳನ ಇರ್ಬೋದು, ಜಿಲ್ಲಾ ಸಮ್ಮೇಳನ ಇರ್ಬೋದು, ಇನ್ನು ಅಖಿಲ ಭಾರತ ಸಮ್ಮೇಳನ ಇರ್ಬೋದು. ಇವೆಲ್ಲವೂ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ಯಾಕೆ ನಡೆಯುತ್ತೆ ಅಂದ್ರೆ ಈ ಗಂಭೀರವಾದ ಚರ್ಚೆಗಳು ನಡೆಯೋದೇ ಈ ನಾಡು, ನುಡಿ ಮತ್ತು ಭಾಷೆಯನ್ನ ಉಳಿಸಿ ಬೆಳೆಸೋಕೆ ಏನ್ ಕಂಕಣಬದ್ಧ ಆಗಿದೆಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು, ಆ ವಿಷಯವಾಗಿ ಇದೆಲ್ಲವನ್ನ ಮಾಡ್ತಾರೆ. ಹಾಗೆ ನಿಮ್ಗೆ ಗೊತ್ತಿರಬಹುದು, 87 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ. 88ನೇದು ನಡೀಬೇಕು. ಆದ್ರೆ ಆ 87ರಲ್ಲಿ ಮಹಿಳೆಯರು ಕೇವಲ 4 ಜನ ಮಹಿಳೆಯರು ಮಾತ್ರವೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಕೇವಲ 4 ಮಹಿಳೆಯರು. 1974ರಲ್ಲಿ ಶ್ರೀದೇವಿ ತಾಯಿ ಲಿಗಾಡೆ ಅಂತ ಹೇಳಿ ಅವರು ಪ್ರಥಮವಾಗಿ ಮಹಿಳಾ ಅಧ್ಯಕ್ಷರಾಗ್ತಾರೆ. ಅವರಾದ ನಂತರ ಮಾಳವಾಡು ಅಂತ ಲತಾದೇವಿ ಮಾಳವಾಡು ಅಂತ ಅವರು 2ನೇ ಅಧ್ಯಕ್ಷರಾಗ್ತಾರೆ. 3ನೇವರಾಗಿ ನಮ್ಮ ಕಮಲಾ ಹಂಪನ, 4ನೇವರಾಗಿ ಡಾಕ್ಟರ್ ಸವಿತಾ ನಾಗಭೂಷಣ್. ಇವರಾದ್ಮೇಲೆ ಈಗ ಬಾನು ಮುಸ್ತಾಕ್ರವರಿಗೆ ಅವಕಾಶ ಸಿಕ್ಕಿದೆ. ಅಂದ್ರೆ 88 ಸಮ್ಮೇಳನಗಳಲ್ಲಿ ಪರ್ಸೆಂಟೇಜ್ ಆಫ್ ಮಹಿಳೆ ಲೆಕ್ಕ ಮಾಡಿದ್ರೆ ನಿಮ್ಗೆ 5% ಇಲ್ಲ. ಅಂದ್ರೆ ಮಹಿಳಾ ಸಾಹಿತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಅಥವಾ ಅವ್ರನ್ನ ಗುರುಸಿ ಸಮ್ಮೇಳನಾಧ್ಯಕ್ಷರು ಮಾಡೋ ಧಾಟಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲಾದ್ರೂ ಸ್ವಲ್ಪ ಹಿಂದಡಿ ಆಗ್ಬಿಡ್ತಾ ಅನ್ನೋದನ್ನ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಮಹಿಳೆಗೆ ಅತ್ಯುನ್ನತ ಸಾಹಿತ್ಯದ ಸ್ಥಾನಗಳನ್ನ ನೀಡಿ
ಆ ಮಹಿಳೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಗಳನ್ನು ನೀಡಿ ಸಮ್ಮೇಳನದಲ್ಲೂ ಅಧ್ಯಕ್ಷತೆಗಿರಿಯನ್ನ ಅತಿ ಹೆಚ್ಚಾಗಿ ನೀಡಬೇಕಾದಂತಹ ಜವಾಬ್ದಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಬಾರಿಯೂ ಈಗ ತಾಲೂಕಲ್ಲಿರ್ಬೋದು, ಹೋಬಳಿಯಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು, ಅದರ ಕೆಲಸ ಏನಂದ್ರೆ ಪ್ರಪ್ರಥಮವಾಗಿ ಭಾಷೆಯನ್ನ ಸಂರಕ್ಷಣೆ ಮಾಡುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಏನು ಅಸ್ಸಾಮನ ಹೆಸರು ಹೇಳ್ಕೊಂಡು ಬಾಂಗ್ಲಾದ ನುಸುಳುಕೋರರು ನಮ್ಮ ನಮ್ಮ ಊರುಗಳೊಳಗೆ ನುಸುಳು ಬಿಟ್ಟಿದ್ದಾರೆ. ನಾವು ಕನ್ನಡವನ್ನ ಮರ್ತಿದ್ದೇವೆ. ಅವ್ರ ಜೊತೆ ಕ್ಯಾ ಹೇ, ಅಚ್ಚಾ ಹೇ, ಆತಾ ಹೇ, ಜಾತಾ ಹೇ ಅಂತೇಳಿ ಹಿಂದಿಯಲ್ಲಿ ನಾವು ಅವರ ಜೊತೆ ಮಾತನಾಡ್ತಾ ಇದ್ದೇವೆ. ಹೇಗೆ ಕನ್ನಡವನ್ನು ಉಳಿಸ್ತೀರಾ? ಹೋಗ್ಲಿ, ಇಷ್ಟೆಲ್ಲ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇನ್ನೆಲ್ಲ ಕನ್ನಡದ ಪರ ಹೋರಾಟ ಸಂಘಟನೆಗಳಿರ್ಬೋದು. ವರ್ಷಕ್ಕೆ 800 ಶಾಲೆಗಳು ರಾಜ್ಯದಲ್ಲಿ ಬಾಕ್ಲಾಗ್ತಾ ಇದಾವೆ, ಕನ್ನಡ ಶಾಲೆಗಳು. ಅದರ ವಿರುದ್ಧ ನಾವು ಧ್ವನಿ ಎತ್ತಾ ಇಲ್ಲ. ಎಲ್ಲ ಏನು ಈಗ ಮೊನ್ನೆ ಅಷ್ಟೇ ಒಬ್ರು ಶಿಕ್ಷಣ ಸಚಿವರು ಹೇಳ್ತಾರೆ 800 ಶಾಲೆಗಳನ್ನ ಆಂಗ್ಲ ಮಾಧ್ಯಮವಾಗಿ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಪೋಷಕರ ಮನಸ್ಥಿತಿ ಸರಿ ಇಲ್ವೇ? ಕನ್ನಡ ಕಲಿಯುವಂತ ನಮ್ಮ ಮನಸ್ಸುಗಳು ಸತೋದ್ವೆ? ಅಂದ್ರೆ ಇಂಗ್ಲಿಷ್ ಬಿಟ್ಟು ನಮ್ಮ ಕೈಯಲ್ಲಿ ಬದುಕೋ ಸಾಧ್ಯನೇ ಇಲ್ವೇ? ನಿಮ್ಗೆಲ್ಲ ಗೊತ್ತಿರ್ಲಿ, ಕುವೆಂಪುರವರು ಇಂಗ್ಲಿಷ್ ನಲ್ಲಿ ಪಾಂಡಿತರಾಗಿದ್ರು, ಆದ್ರೆ ಅವರು ಕನ್ನಡ ಸಾಹಿತ್ಯವನ್ನ ಅತಿ ಹೆಚ್ಚಾಗಿ ಬರೆದ್ರು. ಅಂದ್ರೆ ಇಂಗ್ಲಿಷ್ ಭಾಷೆಯನ್ನು ಯಾಕೆ ಅಷ್ಟೊಂದು ನೆಚ್ಕೊಂಡಿದ್ದೀವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮಲ್ಲಿ ಉಳ್ಕೊಂಡಿದೆ ಅಲ್ವಾ? ಕನ್ನಡವನ್ನ ನಾವು ತುಂಬಾ ಚೆನ್ನಾಗಿ ಮಾತನಾಡಬಲ್ಲೆವು, ಗ್ರಹಿಸಬಲ್ಲೆವು. ನಮ್ಗೆ ಅದ್ರ ಎಲ್ಲವೂ ಆ ನೋವು ನಯು ಎಲ್ಲವೂ ಅರ್ಥ ಆಗ್ತದೆ. ಆದ್ರೂ ನಮ್ಗೆ ಎಲ್ಲೋ ಕಾಣದೇ ಇರೋ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಇದೆ. ಹಿಂದಿ ಹೇರಿಕೆಗಳು ಜಾಸ್ತಿ ಆಗ್ತದೆ. ತಮಿಳುನಾಡಂತ ರಾಜ್ಯಗಳು ಅದನ್ನು ವಿರೋಧಿಸ್ತವೆ. ಮೊನ್ನೆ ಅಷ್ಟೇ ಮಸೂದೆಯನ್ನ ಮಂಡನೆ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ರಾತ್ರೋರಾತ್ರಿ ಆ ಮಸೂದೆಯನ್ನ ಮಂಡನೆ ಮಾಡೋದ್ರಿಂದ ಅದು ಹಿಂದೇಟು ಹಾಕ್ತು. ನಿಮ್ಗೆ ಗೊತ್ತಿರಲಿ, 2020-21ರಲ್ಲಿ ಗ್ರಾಮೀಣ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂಜಿನಿಯರಿಂಗ್ ಪದವಿಯನ್ನ ತರ್ತಾರೆ. ಇದೇ ಸರ್ಕಾರ ತರುತ್ತೆ. 5 ವರ್ಷಗಳಾಯ್ತು ಬಂಧುಗಳೇ, ಶೂನ್ಯವಾದ ದಾಖಲಾತಿ. ಯಾರು ಅದಕ್ಕೆ ಹೋಗ್ತಾ ಇಲ್ಲ. ಕನ್ನಡ ಮಾಧ್ಯಮದ ಇಂಜಿನಿಯರಿಂಗ್ ವಿಭಾಗಕ್ಕೆ ಯಾರು ದಾಖಲೆಯನ್ನ ಪಡ್ಕೊಳ್ತಾ ಇಲ್ಲ. ಇದು ದುರಾದೃಷ್ಟ ಅಲ್ವೇ? ಗ್ರಾಮೀಣ ಮಕ್ಕಳನ್ನ ಇಟ್ಕೊಂಡು ಅವ್ರು ಚೆನ್ನಾಗಿರ್ಬೇಕು, ಅವರು ಇಂಜಿನಿಯರಿಂಗ್ ಮಾಡ್ಲಿ ಕನ್ನಡದಲ್ಲಿ ಅಂತ ಹೇಳಿ ಮಾಡಿದಂತಹ ಇದೆ, ಅದು ಇವತ್ತು ಶಿಕ್ಷಣ ತಜ್ಞರೆಲ್ಲ ಸೇರಿ ಅದನ್ನ ಮುಚ್ಚೋಣ ಅಂತ ಹೇಳಿ ಯೋಜನೆ ಮಾಡ್ತಿದ್ದಾರೆ. ಕಾರಣ ಹುಡ್ಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ, ಕನ್ನಡ ಬೋಧಕರ ಸಂಖ್ಯೆ ಕಡಿಮೆ ಇದೆ. ತೀರಾ ಮೀರಿ ಬೋಧಕರು ಸಿಕ್ಕಿದ್ರು ಕನ್ನಡದ ಪಠ್ಯಗಳಿಲ್ಲ, ಇಂಜಿನಿಯರಿಂಗ್ ಪಠ್ಯಗಳು ಲಭ್ಯವಿಲ್ಲ. ಯಾರು ಹೊಣೆ ಇದಕ್ಕೆ? ಕನ್ನಡ ಸಾಹಿತ್ಯ ಪರಿಷತ್ ಅಂತ ಸಂಘಟನೆಗಳು ಶಿಕ್ಷಣದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿದೆ. ಯಾವ ಕನ್ನಡ ನಮ್ಮಿಂದ ದಿನ 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 ದೂರ ಹೋಗ್ತಾ ಉಂಟಲ್ಲ, ಅದನ್ನ ಹಿಡಿದಿಟ್ಕೋಬೇಕಾಗಿದೆ. ಕನ್ನಡ ಏನು ತೀರಾ ದೂರ ಹೋಗಿಲ್ಲ ನಮ್ಮಿಂದ. ಆದ್ರೂ ಮುಂದಿನ ದಿನಗಳಲ್ಲಿ ಯಾವುದೋ ಬೇರೆ ಬೇರೆ ಅನ್ಯ ಭಾಷೆಗಳು ನಮ್ಮನ್ನ ಆಳುವಂತ ವ್ಯವಸ್ಥೆಗೆ ನಾವು ಬರಬಾರ್ದಲ್ವಾ ಅಂತ. ಈಗ ಯಾಕಂದ್ರೆ ನಾವು ಬೇರೆ ಯಾರೋ ಬಂದು ಮಾತನಾಡುವ ಭಾಷೆಗಳಿಗೆ ನಾವು ಒಗ್ಗಿಕೊಳ್ತಾ ಇದ್ದೇವೆ. ನೀವು ನಂಬೋದಿಲ್ಲ, ಎಲ್ಲ ಕೆಲವು ಎಸ್ಟೇಟ್ಗಳಲ್ಲಿ ರೈಟರ್ ಇಂದ ಹಿಡಿದು ಮ್ಯಾನೇಜರ್ ಇಂದ ಹಿಡಿದು ಎಲ್ಲರೂ ಹಿಂದಿಯನ್ನ ಮಾತನಾಡೋದಕ್ಕೆ ಸರಾಗವಾಗಿ ಕಲ್ತು ಬಿಟ್ಟಿದ್ದಾರೆ. ಅವ್ರಿಗೆ ಬಾಕಿ ಉಳಿದಿರೋದೇನೆಂದ್ರೆ ಉತ್ತರ ಭಾರತದ ಟೂರ್ ಮಾಡ್ಬೇಕು. ಅವರು ಕಾಶಿ, ರಾಮೇಶ್ವರ ಎಲ್ಲ ಹೋದ್ರೆ ಅವ್ರಿಗೆ ಸ್ವಲ್ಪ ಈಸಿ ಆಯ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ, ಇನ್ನು ಮಾತಾಡಕ್ಕೆ ಈಸಿ ಆಯ್ತು ಅಂತ. ಅದ್ರ ಯಾರು ತಪ್ಪು? ಅದು ನಮ್ಮದೇ ತಪ್ಪು ಅಂತ ಹೇಳಿ ನೀವು ಅಲ್ಲಿ ಹೋಗಿ ಮಾತನಾಡೋದಾಗ ಗೊತ್ತಾಗುತ್ತೆ. ನಮ್ಮ ಕಾರ್ಮಿಕರು ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಜೊತೆ ನಮ್ಮ ಕನ್ನಡ ಇದರಲ್ಲಿ ಕರ್ನಾಟಕದಲ್ಲಿ ದುಡಿಯೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅವಾಗ ಅನಿವಾರ್ಯ ಕಾರಣಗಳಿಂದ ನಾವು ವಲಸಿಗರನ್ನ ಕರೆಸಬೇಕಾಗತ್ತೆ. ಆ ವಲಸಿಗರು ಬಂದು ಕೆಲಸ ಮಾಡಿದ್ರೆ ಈ ತೋಟ ಈ ಗದ್ದೆಗಳನ್ನ ಉಳಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಇವತ್ತಿನ ರೈತ ಬಂದಿದ್ದಾನೆ. ಸೊ ಅದು ಅನಿವಾರ್ಯತೆ ಇದೆ. ಆದ್ರೆ ಆ ಅನಿವಾರ್ಯತೆಯು ಒಂದು ದಿನ ನಮ್ಮ ಮನೆಯ ಮಗ್ಗಲ ಮುಳ್ಳಾಗಬಾರ್ದು. ಹಾಗಾಗಿ ಅವರು ಬರ್ಲಿ, ದುಡೀಲಿ, ಊಟ ಮಾಡ್ಲಿ, ಚೆನ್ನಾಗಿರ್ಲಿ, ಆದ್ರೆ ಅವರು ಭಾಷೆಯನ್ನು ಕಲೀಲಿ. ಅವ್ರಿಗೆ ಭಾಷೆ ಕಲಿಯೋದೇನು ದೊಡ್ಡ ವಿಷಯ ಅಲ್ಲಲ್ಲ. ಈಗ ನಾವು ಬೇರೆ ಕಡೆ ಇದ್ದೀರಿ, ನಾವು ಆ ಭಾಷೆಗೆ ಒಪ್ಕೊಂತಿದ್ವಿ. ನಿಮ್ಗೆ ಗೊತ್ತಿಲ್ಲ, 5-6 ವರ್ಷಗಳಾಗಿದೆ ಕೆಲವರೆಲ್ಲ ಬಂದು. ಯಾವ ತೋಟ ಕಾರ್ಮಿಕಕ್ಕೆ ಬಂದ್ರೋ ಅವ್ರು ಇವತ್ತು ಬೇರೆ ಬೇರೆ ವಿಭಾಗಗಳನ್ನ ಸೇರ್ಕೊಂಡಿದ್ದಾರೆ, ಕಾರ್ಖಾನೆಗಳಲ್ಲಿದ್ದಾರೆ, ಹೋಟೆಲ್ಗಳಲ್ಲಿದ್ದಾರೆ. ಅವ್ರು ಇಲ್ದೇ ಇರೋ ಜಾಗಗಳೇ ಇಲ್ಲ. ನೀವು ಬೇಕಾದ್ರೆ ತೋರಿಸಿ, ಅವ್ರು ಇಲ್ದೇ ಇರೋ ಜಾಗಗಳೇ ಇಲ್ಲ. ನಿಮ್ಗೆ ಸುಮ್ಮನೆ ಹೇಳ್ತೀನಿ, ಮೂಡಿಗೆರೆ ಬಸ್ ಸ್ಟಾಂಡ್ ಅಲ್ಲಿ ಹೋಗಿ ಒಬ್ಬ ಮೇಸ್ತಿರನ್ನು ಕೇಳಿ, ನನಗೆ ಅಸ್ಸಾಂ ಜನ ಬೇಕು ಅಂದ್ರೆ ಅವ್ನು ಕೇಳ್ತಾನೆ ಎಷ್ಟು ಜನ ಬೇಕು ಅಂತ. ಕುರಿ ಕೇಳ್ತೀವಲ್ಲ, ಕುರಿನೋ ಕೋಳಿನೋ ಎಷ್ಟು ಬೇಕು ಅಂತ. ಹಂಗೆ ನಾಳೆ ಎಲ್ಲ ನಾಡಿದ್ದು ತರಿಸ್ಬಿಡ್ತೀನಿ ಸರ್, 25 ಜನ ನಿಮ್ಮ ಎಷ್ಟೆಟ್ಟಿಗೆ ತಂದು ಬಿಸಾಡ್ತೀನಿ ಅಂತ ಹೇಳುವಂತ ಲೆವೆಲ್ ಇದ್ದಾರೆ. ಆ ಜನಗಳೆಲ್ಲ ಎಲ್ಲಿದ್ದಾರೆ ಅಂತ, ಅವರು ಎಲ್ಲಿ ಇದ್ದಾರೆ, ಎಲ್ಲಿಂದ ಇವರು ಸಪ್ಲೈ ಮಾಡ್ಕೊಳ್ತಾರೆ, ಎಲ್ಲಿಂದ ತರಿಸ್ತಾರೆ? ತುಂಬಾ ಆಶ್ಚರ್ಯವಾದ ವಿಷಯ. ಇದನ್ನು ತುಂಬಾ ದೀರ್ಘವಾಗಿ ನಾವು ಕೆಣಕಬೇಕಾಗಿದೆ, ಇದು ನೋಡ್ಬೇಕಾಗಿದೆ, ಪರಾಮರ್ಶಿಸಬೇಕಾಗಿದೆ ಮತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ವ್ಯಾಪಾರಕ್ಕೆ ಅಂತ ಬಂದ ಬ್ರಿಟಿಷರು, ನಿಜಾಮರು ಹೇಗೆ ನಮ್ಮನ್ನ ಆಳಿದ್ರು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯವೇ. ಅವ್ರು ಬಂದಿದ್ದು ಕೇವಲ ವ್ಯಾಪಾರೀಕರಣಕ್ಕಾಗಿ, ನಮ್ಮನ್ನ ಆಳೋದಕ್ಕೆ ಬರಲಿಲ್ಲ.
ಆನಂತರ ಏನ್ ಮಾಡಿದ್ರು, ಅವರಿಗೆ ದುರಾಸೆಗಳು ಹೆಚ್ಚಾಯ್ತು, ನಮ್ಮ ಆಸ್ತಿ ಬೇಕಾಯ್ತು, ನಮ್ಮ ಏನು ಇಲ್ಲಿಯ ಸಂಪತ್ತು ಬೇಕಾಗಿತ್ತು, ಆಳೋದಕ್ಕೆ ಶುರು ಮಾಡಿದ್ರು ಅಲ್ವಾ. ಇದು ಏನು ತೀರಾ ಅಂತ ವಿಷಯಗಳಲ್ಲೇ ಇದ್ದೇವೆ. ನೀವು ನೋಡಿ, ನಮ್ಮ ಅವರಾದ ಒಂದು ಬಾಂಧವ್ಯಗಳನ್ನು ನೋಡಿದ್ದೇರೆ. ನೀವು ಅವ್ರು ಹೆಂಗಿದ್ದಾರೆ ಅಂದ್ರೆ ಈಗ ಕಲಿತಾ ಇದ್ದಾರೆ, ನಾವು ಹೇಗಿರ್ಬೇಕು, ಹೇಗೆ ಇವ್ರ ಜೊತೆ ಹೊಂದ್ಕೋಬೇಕು, ಹೇಗೆ ಮುಂದುವರಿಬೇಕು ಅಂತ. ಹಂಗಂತ ಅವರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮಲ್ಲೊಂದು ಎಚ್ಚರಿಕೆ ಇರ್ಬೇಕಲ್ಲ, ನಾವು ಮತ್ತೆ ಮೈಮರಿತಾ ಇದ್ದೇವೇನೋ ಅನ್ನೋ ಒಂದು ಇದೆ, ನಮ್ಮಲ್ಲೇ ಒಂದು ಆ ಪ್ರಜ್ಞೆ ಬೇಕಾಗಿದೆ. ಹಾಗಾಗಿ ನಾವು ಅವರಲ್ಲೂ ಸಹ ಕನ್ನಡದ ಜ್ಞಾನವನ್ನ ಬಿತ್ತುವಂತ ಕೆಲಸ ಮಾಡಬೇಕು. ಅವ್ರು ನಮ್ಮವರಾಗ್ಲಿ, ನಮ್ಮ ಜೊತೆನೇ ಇರ್ಲಿ, ಆದ್ರೆ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಬೆಳೆಸಬೇಕು. ಇನ್ನೊಂದು ವಿಷಾದದ ಸಂಗತಿ ಏನಂದ್ರೆ, ಎಷ್ಟೋ ಹಳ್ಳಿಗಳಲ್ಲಿ ಶಾಲೆಗಳು ನಡೀತಿರೋದು ಅವ್ರ ಮಕ್ಕಳಿಂದ, ಇಲ್ಲಾಂದ್ರೆ ಆ ಶಾಲೆಗಳು ಮುಚ್ಚಿಬಿಡ್ತಾರೆ. ನಾವು ಅದಕ್ಕೆ ಅವ್ರಿಗೆ ಒಂದು ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಅವ್ರ ಮಕ್ಳಿಲ್ಲ ಅಂದ್ರೆ ಶಾಲೆ ಮುಚ್ತಾರೆ, 11 ಮಕ್ಳಿಲ್ಲ ಅಂದ್ರೆ ಆ ಶಾಲೆ ಬೀಗ ಹಾಕೊಂಡ್ ಸರ್ಕಾರ ಹೇಳಿದೆ. ಹಾಗಾಗಿ ಎಳಕ ಬಂದು ಅವ್ರನ್ನ ಸೇರಿಸ್ಕೊಂಡು ಅವ್ರ ಪಾಠ ಓದೋದಿಲ್ಲ, ಕನ್ನಡದಲ್ಲಿ ಪಾಠ ತಗೊಂತಿಲ್ಲ, ಆದ್ರೂ ಆ ಶಾಲೆಯನ್ನ ಅವರ ದಾಖಲಾತಿಯನ್ನ ತಗೊಂಡು ಆ ಶಾಲೆಯನ್ನ ಮುನ್ನಡೆಸುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಈ ಪರಿಸ್ಥಿತಿ ಬರಬಾರ್ದು. ನಾನು ಹೇಳ್ತಾ ಇರೋದು ಇಷ್ಟೇ, ಇಂಗ್ಲಿಷ್ ವ್ಯಾಮೋಹವನ್ನ ಕಡಿಮೆ ಮಾಡ್ಕೊಳ್ಳೋಣ, ನಾವು ಕನ್ನಡದ ಬಗ್ಗೆ ಅತಿಯಾದ ಕಾಳಜಿಯನ್ನ ಇಟ್ಕೊಳ್ಳೋಣ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ತೇಜಸ್ವಿ ಅವರು ನಮ್ಮ ಮಧ್ಯೆ ಉಳಿದವರು. ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವರ ಸಾಹಿತ್ಯವನ್ನ ಎಷ್ಟೋ ಜನ ಓದಿಲ್ಲ. ಅವ್ರು ಇರೋ ತನಕ ಆದ್ರೂ ಅವರ ಬೆಲೆ ನಮಗೆ ಗೊತ್ತಿರಲಿಲ್ಲ. ಅವ್ರು ಹೋದ್ಮೇಲೆ ತೇಜಸ್ವಿ ಇಡೀ ಜಗತ್ತಿಗೆ ಚಿರಪರಿಚಿತರಾಗಿದ್ದಾರೆ. ಹಾಗಾಗಿ ಸಾಧ್ಯವಾದ್ರೆ SL ಭೈರಪ್ಪ, ಕುವೆಂಪು, GSS ಇಂಥವರ ಸಾಹಿತ್ಯಗಳನ್ನ ಓದುವಂತ ಪ್ರಯತ್ನ ಕನಿಷ್ಠ ಮಾಡಿ. ಅದು ಆಗದಿದ್ರೆ ನಿಮ್ಮ ಮೊಬೈಲ್ಗಳಲ್ಲಿ ಟೈಪಿಂಗ್ ಆದ್ರೂ ಕನ್ನಡವನ್ನ ಮಾಡಿ ಅಂತ ನನ್ನ ಮನವಿ. ಯಾಕಂದ್ರೆ ಕನ್ನಡವನ್ನ ಮರಿಬೇಡಿ, ಇದು ಮಾತೃಭಾಷೆ. ನೀವು ನಾವುಗಳೇ ಕನ್ನಡವನ್ನ ಮರೆತರೆ ಯಾವ ಸಂಘಟನೆಗಳು ಬಂದ್ರೂ ಇದನ್ನ ಬೆಳೆಸೋದಕ್ಕಾಗ್ಲಿ ಉಳಿಸೋದಕ್ಕಾಗಲ್ಲ. ಇವತ್ತು ಕನ್ನಡವನ್ನ ಜಗತ್ತಿಗೆ ಪರಿಚಯಿಸೋದಕ್ಕೆ ಕಾಂತಾರ, KGF ಅಂತ ಚಲನಚಿತ್ರಗಳೇ ಬರಬೇಕಾಗಿತ್ತು. ನಿಮ್ಗೆ ಗೊತ್ತುಂಟೋ ಇಲ್ವೋ, ನಮ್ಮ ಚಲನಚಿತ್ರಗಳು ತಮಿಳುನಾಡಿನ, ಆಂಧ್ರದ ಗಡಿ ದಾಟಿ ಹೋಗ್ತಿರ್ಲಿಲ್ಲ. ಆದ್ರೆ ಅಲ್ಲಿಯ ಚಲನಚಿತ್ರಗಳನ್ನು ನಾವಿಲ್ಲಿ 100 ದಿನ ಪ್ರದರ್ಶನವನ್ನ ಕೊಡ್ತಿದ್ವಿ. ಆದ್ರೆ ಕಾಲ ಬದಲಾಗಿದೆ. ಕನ್ನಡ ಚಿತ್ರೋದ್ಯಮ ತುಂಬಾ ಕ್ರಿಯಾಶೀಲ ನಟರು, ನಿರ್ದೇಶಕರನ್ನ ಒಳಗೊಂಡಿದೆ. ಹಾಗಾಗಿ ನಾವು ಇವತ್ತು ಗಡಿ ದಾಟಿ ಜಗತ್ತಿನಾದ್ಯಂತ ಕನ್ನಡ ಭಾಷೆಯನ್ನ ಪಸರಿಸ್ತಾ ಇದ್ದೇವೆ. ನಮಗದರ ಹೆಮ್ಮೆ ಇದೆ. ಚಲನಚಿತ್ರ ಇಂಡಸ್ಟ್ರಿ ಇಂತಹ ಕೆಲಸವನ್ನ ಮಾಡಿದ್ರೆ ಕನ್ನಡ ಜಗತ್ತಿನ ಮೂಲೆ ಮೂಲೆಗೂ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕಾರ್ಯ ನಮ್ಮ ಮತ್ತು ನಿಮ್ಮ ಮೇಲಿದೆ. ಇದು ಎಲ್ಲರ ಜವಾಬ್ದಾರಿ. ಹಾಗಾಗಿ ಈ ಇವತ್ತಿನ ಪದಗ್ರಹಣ ನಡೀತಾ ಇದೆ, ಈ ಪದಗ್ರಹಣ ನಡೆದ ನಂತರ ಗೋಣಿಬೀಡು ಹೋಬಳಿ ನಿರಂತರವಾಗಿ ಸಮ್ಮೇಳನ ಮಾಡ್ಲಿ, ಸಮ್ಮೇಳನದ ಜೊತೆಗೆ ನಿರಂತರವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಕನ್ನಡದ ಜಾಗೃತಿಯನ್ನು ಮಾಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ನಮಸ್ಕಾರ.